टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ಈ ರಾಷ್ಟ್ರದ ಹಿಂದಿನ ಪ್ರಧಾನಿಗಳು, ಅಂತಾರಾಷ್ಟ್ರೀಯ ಖ್ಯಾತಿಯ ಅರ್ಥಶಾಸ್ತ್ರಜ್ಞರು, ಜಗತ್ತೆಲ್ಲ ಆರ್ಥಿಕ ಸಂಕಷ್ಟನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಮುಕ್ತ ಮಾಡಿ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಒಯ್ದಿರ್ತಕ್ಕಂಥ ದಿವಂಗತ ಪ್ರಧಾನಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಜಿ ಅವರಿಗೆ ಶ್ರದ್ಧಾಂಜಲಿಯನ್ನು ಈ ಸಭೆಯ ಮುಖಾಂತರ ಅರ್ಪಿಸಿ, ಇವತ್ತು ತಮಗೆಲ್ಲ ಗೊತ್ತಿದೆ 22ನೇ ತಾರೀಕಿಗೆ ನಾಳೆ ನಾವು ಬಂದ್ ಕರೆಯನ್ನು ಕೊಟ್ಟಿದ್ದೀರಿ. ತಾವು ಕೂಡ ಎಲ್ಲ ರೀತಿಯಿಂದ ಕೂಡ ಸಹಕಾರ ಮಾಡಿದ್ದೀರಿ. ಮಾಧ್ಯಮದವರು ಕೂಡ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಮಾಧ್ಯಮದಲ್ಲಿ ಏನೇನು ಪ್ರಚಾರವನ್ನು ಈ ಒಂದು ಬಂದ್ಗೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೂಡ ತಾವು ಕೊಟ್ಟಿದ್ದೀರಿ. ನಾವು ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನಾಳೆ ಇರೋದರಿಂದ ಅವರನ್ನು ಗೌರವ ಸೂಚಿಸುವ ಸಲುವಾಗಿ ನಾವು ನಾಳೆ ಆಗ್ತಕ್ಕಂಥ ಬಂದ್ ಕರೆಯನ್ನು ಬಂದ್ ಮಾಡಿ ಮುಂದೆ ಅದನ್ನು ಹಾಕಿದ್ದೇವೆ. ನಾವು ಅಂದರೆ 30ನೇ ತಾರೀಕಿಗೆ ಬಿಜಾಪುರ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದರ ನಾವು ಈಗಾಗಲೇ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಾತಾಡಿ ನಾವು ಮುಂದೆ ಹಾಕ್ತಕ್ಕಂಥ ಕಾರಣವನ್ನು ಕೂಡ ಅವ್ರಿಗೆ ತಿಳಿಸಿದ್ದೇವೆ. 30ನೇ ತಾರೀಕಿಗೆ ಈ ಬಂದ್ ಮಾಡಲಾಗ್ತಾಯಿದೆ. ಮತ್ತೊಮ್ಮೆ ನಾನು ಎಲ್ಲ ಸಂಘಟನೆ ಮಾಡ್ತಕ್ಕಂಥ ನನ್ನ ಹಿಂದ್ ಸಂಘಟನೆ ಮುಖ್ಯಸ್ಥರಿಗೆ, ಎಲ್ಲ ದಲಿತ ಸಂಘಟನೆಯ ಗೆಳೆಯರಿಗೆ, ಸ್ನೇಹಿತರಿಗೆ, ಸಹೋದರಿಗೆ, ಮಹಿಳಾ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಸಹೋದರಿಯರಿಗೆ, ಪ್ರಗತಿಪರರಿಗೆ, ಅಂಬೇಡ್ಕರ್ ವಾದಿಗಳಿಗೆ, ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿಗೆ, ತಾವು ನಾಳೆ ಅತ್ಯಂತ ಉತ್ಸಾಹದಲ್ಲಿದ್ದರು. ಅವರೆಲ್ಲ ನಾಳೆ ವ್ಯಾಪಕವಾಗಿ ಬಂದ್ ಮಾಡಬೇಕು ಅಂಥೇಳಿ ಎಲ್ಲ ಕಡೆ ಗಾಡಿ ಯಾವ ರೀತಿಯಾಗಿ ಸಂಪರ್ಕ ಸಾಧನಗಳನ್ನು ಮಾಡಿಕೊಂಡು ಇಲ್ಲಿ ಬರಬೇಕು ಅನ್ನೋ ತಯಾರಿಯಲ್ಲಿ ಅತ್ಯಂತ ಉತ್ಸಾಹದಿಂದಿದ್ದರು. ನಮ್ಮ ಅನೇಕ ಗೆಳೆಯರು ಕೂಡ ನಾಳೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ದರು. ಆದರೆ ನಾಳೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ ನಮ್ಮನ್ನು ಅಗಲಿದ್ದಾರೆ. ಅವರ ಅಂತ್ಯಕ್ರಿಯೆ ಆಗುವವರೆಗೆ ಅದನ್ನು ನಾವು ಮಾಡಬಾರ್ದು. ಅವರ ಒಂದು ದುಃಖದಲ್ಲಿ, ಅವರ ಕುಟುಂಬದ ದುಃಖದಲ್ಲಿ ನಾವು ಎಲ್ಲ ಕೂಡ ಪಾಲ್ಗೊಳ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಭೆಯನ್ನು ಮುಂದೆ ಹಾಕಿದ್ದೇವೆ. ತಾವು 28ನೇ ತಾರೀಕಿಗೆ ಮಾಡ್ತಕ್ಕಂಥ ಬಂದಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ, ಸಹಾಯವನ್ನು ಮಾಡಿದ್ದೀರಿ. ಆ ಸಹಾಯ ಮತ್ತು ಪ್ರೋತ್ಸಾಹ 30ನೇ ತಾರೀಕಿಗೆ ಆಗ್ತಕ್ಕಂಥ ಬಂದಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ತಾವು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಮುಸ್ರಿಫ್ ಅವರು ಕೂಡ ತಮ್ಮನ್ನು, ದೇಶದ ಪ್ರಧಾನಮಂತ್ರಿಯವರು ಅವರು ನಮ್ಮನ್ನು ಬಿಟ್ಟು ಅಲಗಿದ್ದಾರೆ. ಅದರ ಸಲುವಾಗಿ ದೇಶ 10 ವರ್ಷ ಅವರು ಆಳಿದ್ದಾರೆ. ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯವರು. ಅವ್ರ ಸಲುವಾಗಿ ನಾವು ಎಲ್ಲ ಇಲ್ಲಿ ಶ್ರದ್ಧಾಂಜಲಿ ಮಾಡೀವಿ. ಎಲ್ಲ ನಮ್ಮ ಪ್ರೋಗ್ರಾಮ್ 30 ತಾರೀಕು ಇಟ್ಟೀವಿ. ಬಿಜಾಪುರ ಬಂದು 30 ತಾರೀಕು ಮಾಡ್ಲಿಕ್ಕತ್ತೀವಿ. ನಾಳೆಗೆ 10 ಗಂಟೆಲಿಂದ 30 ತಾರೀಕು 10 ಗಂಟೆಲಿಂದ ಸಾಯಂಕಾಲ ತನಕ ಇರ್ತೈತಿ. ಏನು ನಾಳೆಗೆ ನಮ್ಮದು 28 ಅದು ಕ್ಯಾನ್ಸಲ್ ಮಾಡೀವಿ. 30 ತಾರೀಕು ಇಟ್ಟೀವಿ. ಎಲ್ಲರೂ 30 ತಾರೀಕು ಬರಂತ ವಿನಂತಿ ಮಾಡಲಿಕ್ಕೆ. ಪ್ರಮುಖರು ಹೇಳಿದಾಗೆ ಅತ್ಯಂತ ಸ್ಪಷ್ಟವಾಗಿ ಇದು ಅಹಿಂದ ಪ್ರಗತಿಪರ ವಿಚಾರಧಾರೆ ಇದ್ದವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ ಬಳಗ ವತಿಯಿಂದ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಬಂದು ಇದು ಯಾವುದೇ ರಾಜಕೀಯ ದಲಿತ ಸಂಘಟನೆಗಳು, ಎಲ್ಲ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ರೈತ ಮುಖಂಡರು, ಮಹಿಳಾ ಸಂಘಟನೆಗಳು ಮತ್ತು ಬೀದಿ ಬರಿ ವ್ಯಾಪಾರಸ್ಥರು, ಈ ಥರ ಎಲ್ಲ ಸಂಘಟನೆಗಳು ಒಳಗೊಂಡು ನಾವು ಬೆಂಬಲ ಮಾಡ್ತಾ ಇದ್ದೀವಿ. ಪಕ್ಷಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗಾಗಲೇ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳ ಪ್ರಮುಖರ ಒಟ್ಟಾಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಎಲ್ಲರೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಪರವಾಗಿಲ್ಲ, ನಮ್ಮ ರಾಷ್ಟ್ರ ನಾಯಕರು ಅಗಲಿದ ಸಂದರ್ಭದಲ್ಲಿ ನಾವು ಅದನ್ನು 1 ದಿವಸಕ್ಕೆ 2 ದಿವಸಕ್ಕೆ ಮಟ್ಟಿಗೆ ಮುಂದೆ ಹಾಕಿ ಇದಕ್ಕಿಂತ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅನ್ನೋಂಥ ಅಭಿಪ್ರಾಯ ಬಂದಿರೋದ್ರಿಂದ ಎಲ್ಲರ ಅಭಿಪ್ರಾಯನ ಕ್ರೋಢೀಕರಿಸಿ ಇವತ್ತು ಅದನ್ನು 30ಕ್ಕೆ ಮುಂದೆ ಹಾಕಲಾಗಿದೆ.
ಅದಕ್ಕೆ ಈ ಹಿಂದೆ ಏನು ನಮಗೆ ಬೆಂಬಲ ಕೊಟ್ಟಂತೆಲ್ಲ ವ್ಯಾಪಾರಸ್ಥರಲ್ಲಿ, ರೈತರಲ್ಲಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾ ಈ ಒಂದು ಅಕಾಲಿಕ ಸುದ್ದಿಯಿಂದ ಎಲ್ಲರೂ ನಾವು ದಿಗ್ಭ್ರಮೆಗೆ ಒಳಗಾಗಿದ್ದೇವೆ. ಅದಕ್ಕೆ ಮೊನ್ನೆ ಕೊಟ್ಟಂಥ ಬೆಂಬಲವನ್ನು 30ನೇ ತಾರೀಕಿಗೆ ಕೂಡ ತಾವೆಲ್ಲರೂ ಕೊಡ್ತೀರಿ ಅನ್ನೋಂಥ ಒಂದು ಅತ್ಯಂತ ಭರವಸೆಯೊಂದಿಗೆ ಇದನ್ನು ಮುಂದೆ ಹಾಕಿದ್ದೀವಿ. ಯಥಾ ರೀತಿ ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ಇದಕ್ಕೊಂದು ಹೆಚ್ಚಿನ ದಿನಾಂಕ ಬದಲಾವಣೆ ಸಾಕಷ್ಟು ಜನ ಗೊಂದಲಲ್ಲಿದ್ದಾರೆ. ಭಾಳಷ್ಟು ಜನ ಸಂಘಟನೆಗಳು ಬೆಳಗ್ಗೆಯಿಂದ ಎಲ್ಲರಿಗೆ ಫೋನ್ ಬರ್ತಾ ಇದೆ. ಅದಕ್ಕೆ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೇವೆ, ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲದ ಹಾಗೆ ತಾವು ಒಂದು ನಮ್ಮ ವಿನಂತಿಯನ್ನು ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಮುಟ್ಟಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಬೇಕು. ವಿನಂತಿ ಮೇರೆಗೆ ಎಲ್ಲ ಸಂಘಟನೆಗಳನ್ನ ನಾಯಕರ ಮುಖಂಡರ ಒಂದು ಸಭೆಯನ್ನು ಮಾಡಿದ್ದಾರೆ. ಅವರು ಶಾಂತ ರೀತಿ ಒಂದು ಇದು ಬಂದ್ ಕರೆಗೆ ಸಹಕಾರವನ್ನು ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಪೊಲೀಸರು ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಳ ಅತ್ಯಂತ ಕ್ರಿಯಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿ ಅದಾರ. ಅವ್ರ ಬಗ್ಗೆ ಭರವಸೆ ಇದೆ, ಯುವಕರು ಅದಾರ. ಇದನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ವಿ. ಮೊನ್ನೆ ಸಲನೂ ಹೇಳಿವ್ರು ನಿಮಗೆ, ಮಾನ್ಯ ಪ್ರೆಸ್ ಮೀಟ್ನಾಗನೇ ಹೇಳಿವಿ. ಮೊನ್ನೆ ಸಭೆಯಲ್ಲಿ ಮುಲ್ಲಾ ಅವರು ಒಂದು ಮಾತನ್ನು ಹೇಳಿದ್ರು, ನಮ್ಮ ಭಾಗದಿಂದ ಯಾವುದೇ ಆತಂಕ ನೀವೇನ್ರಿ ಮಾಡಿಸ್ಬೇಕಂತ ಕೆಲವೊಬ್ರು ಎಲ್ಲ ಶಾಲಾ ಕಾಲೇಜುಗಳು ಬಂದ್ ಉತ್ಸಾಹ ತುಂಬಿದೆ. ನಾವು ವಿನಂತಿ ಮಾಡ್ತೀವಿ, ನಾವು ಇರ್ತೀವಲ್ಲ ಎಲ್ಲ ಎಲ್ಲರೂ ಇರ್ತೀವಿ, ಅವ್ರಿಗೆ ವಿನಂತಿ ಮಾಡ್ತೀವಿ ಸಣ್ಣ ಹುಡುಗರಿಗೆಲ್ಲ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಶಾಂತಿ ಧರ್ಮ, ಬೌದ್ಧ ಧರ್ಮ ಬೌದ್ಧ ಧರ್ಮದ ಎಲ್ಲ ಅಡಿಗಳಾಗಿ ನಾವು ಶಾಂತಿ ರೀತಿ ಹೋರಾಟ ಮಾಡ್ತೀವಿ. ಅದ್ರಾಗ ಸರ್ ಧನ್ಯವಾದ. ನೋಡ್ರಿ, ಶಾಲಾ ಕಾಲೇಜ್ ಇವತ್ತು ರಜೆ ಇಲ್ಲ, ಇವತ್ತು ಹೇಳ್ತೀವಿ, ಇವತ್ತು ರಜೆ ಇಲ್ಲ, ನಾಳೆಗಿತ್ತು, ಅದನ್ನ ಮುಂದೆ ಹಾಕ್ತಾರೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತಾಡ್ಕೊಂಡು ಮುಂದೆ ಹಾಕ್ತಾರೆ. ಇದು ಬೇರೆ ಸರ್ಕಾರದಿಂದ ಮನಮೋಹನ್ ಸಿಂಗ್ ಸಲುವಾಗಿ ಆಗಿದ್ದು, ನಾವು ಕರೆ ಕೊಟ್ಟಿದ್ದು ನಾಳೆಗೆ. ಈಗ ನಾವು ಒಂದು ಈ ಶಾಲೆಗಳ ಬಗ್ಗೆ ಒಂದು ಹೇಳಿದ್ರಲ್ಲ, ಈ ಮೊದಲಿನ 28ರ ಪ್ರಕಾರ ಏನು ಶನಿವಾರ ರಜೆ ಘೋಷಣೆ ಮಾಡಿದ್ರು, ಅದನ್ನು ಮುಂದಿನ ಶನಿವಾರ ಪೂರ್ತಿ ಅವಧಿಗೆ ಶಾಲೆ ನಡೆಸಿ ಅದನ್ನು ಏನೋ ಅಭ್ಯಾಸದಿಂದ ಆಗಿದ್ದು ಸರಿಪಡಿಸಬೇಕಂತ ಜಿಲ್ಲಾಧಿಕಾರಿಗಳು, ವರಿಷ್ಠಾಧಿಕಾರಿಗಳು ಮತ್ತು DDP ಅವರು ಸಭೆಯನ್ನು ಮಾಡಿದ್ರು. ಇವು ಕೂಡ ನಮ್ಮ ಬಂದ ಕರೆಗೆ ಏನು ಸ್ಪಂದಿಸಿ ಅವರು ರಜೆ ಕೊಡ್ತಾರೆ, ಅದನ್ನು ಮತ್ತೊಂದು ದಿನ ಪೂರ್ಣಾವಧಿಗೆ ತೆಗೆದುಕೊಂಡು ಅದನ್ನು ಪಾಠಗಳನ್ನು ಏನಾದರೂ ಹಿಂದೆ ಬಿದ್ದಿದ್ರೆ ಸರಿಪಡಿಸ್ಕೊಳ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ DDP ಅವರು. ಅಧಿಕಾರಿಗಳೇ ಕೊಟ್ಟಿದ್ದಾರೆ, ಇನ್ಯಾರು ಕೊಡ್ತಾರೆ? ಸೋಮವಾರ ರಜೆ ಇರ್ತದೆ ಅಂತ ಬಂದ ರಜೆ ಕೊಡಲೇಬೇಕಲ್ಲ. ಸೋಮವಾರ ಎಲ್ಲ ಬಂದ್ ನೋಡಿ, ಎಲ್ಲ ಬಂದ್ ನಮಗೆ ಇನ್ನೂ ಹೆಚ್ಚು ಶಕ್ತಿ ಸಿಗ್ತದೆ. ಯಾಕಂದ್ರೆ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ರು, ಅದು ಬಂದಾಗಿದೆ ಅನಿವಾರ್ಯ ಕಾರಣದಿಂದ. ಇಸ್ಮಾ ಇತ್ತು ನಮ್ಗೆ 29th 28-29 ಆ ಜನರು ನಮ್ಗೆ ಸಿಗ್ತಾರೆ. ಇದಕ್ಕೆ ಈಗೇನು ನಾವು ನಾಳೆ ಮಾಡ್ತಾ ಇದ್ದೀವಿ ಅದಕ್ಕಿಂತ 25% ಜಾಸ್ತಿ ಆಗ್ತದೆ. ಹಾಂ, ಬೆಂಬಲ ಅದಕ್ಕೆ ನೀವು ಕೊಡ್ಬೇಕಂತ ವಿನಂತಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಷ್ಟು ಕಡೆ ಹೋಗ್ಬೇಕಲ್ಲ, ಒಂದು 8-10 ಮಂದಿಗೆ. ಯಾರು ತಪ್ಪಿಸ್ತಾರೆ? ಏನು ಕಾರಣ ಈ ಮನಮೋಹನ್ ಸಿಂಗ್ ಅವ್ರದ್ದು ನಿಧನ ಸುದ್ದಿ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋತಾರೆ ಅಂತ ಭಾವಿಸ್ತೀವಿ. ಈ ಇದನ್ನ ಮತ್ತೆ ನೀವು ತಪ್ಪಿಸ್ಬೇಡ್ರಿ ನಾವು. ಅಲ್ಲ, ಬಂದ್ 8 ಗಂಟೆಗೆ ಸ್ಟಾರ್ಟ್ ಆಗ್ತದ್ರಿ, ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್. ಈಗ ಬಂದು 8 ಕರೆ ಕೊಡ್ತೀವಿ ನಾವು, ಜನ ಸೇರೋದು 10 ಗಂಟೆಗೆ. ನಮ್ದು ಹಳ್ಳಿಯಿಂದ ಬರ್ಬೇಕಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 5, ಸಾಯಂಕಾಲ 5 ಗಂಟೆ. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ. ಅದು ನಾವು ಮೊದಲು ಪಾಂಪ್ಲೆಟ್ಸ್ ತಮಗೆ ಹೇಳಿ, ಸಿದ್ದೇಶ್ವರ ದೇವಸ್ಥಾನದಿಂದ ಅಲ್ಲೇ ಗಣಪತಿ ಚೌಕ್ದಿಂದ ಕಿರಾಣಿ ಬಜಾರ್ದಿಂದ ಜನತಾ ಬಜಾರ್, ವಾಜಪೇಯಿ ಸರ್ಕಲ್ನಿಂದ ಜನತಾ ಬಜಾರ್, ಗಾಂಧಿ ಚೌಕ್, ದೆನ್ ಬಸವ ಸರ್ಕಲ್, ಅಂಬೇಡ್ಕರ್ ಸರ್ಕಲ್.
ಅಲ್ಲಿ ಸಭೆಯಾಗಿ ಸಭೆಯಾಗಿ ಮಾರ್ಪಾಡ ಜಿಲ್ಲೆ ಜಿಲ್ಲಾದ್ಯಂತ ಬಂದ್ ಎಲ್ಲ ಕಡೆ ಬಂದ್. ಕಾಂಗ್ರೆಸ್ ಪಕ್ಷದ್ದು ಇದು ನಡೆಯುತ್ತೆ ಸರ್. ಹಾಂ ರಾಹುಲ್ ಗಾಂಧಿ ಅವರ ಯಾತ್ರೆ ಹಾಂ ಅರ್ಧಕ್ಕೆ ಮಟ್ಟಿಗೆ ಸ್ವಾಭಾವಿಕ ಅಲ್ಲ, ಒಬ್ಬ ಪ್ರಧಾನಮಂತ್ರಿ ತಿರ್ಕೊಂಡ ಬಿಟ್ಟು ಯಾರು ಅನಿವಾರ್ಯ ಅದು. ಅನಿವಾರ್ಯ. ಈಗ ನಾವು ಮುಂದೆ ಹಾಕಿಲ್ಲ ಅದು ಹಂಗೆ. ಇದು ಅನಿವಾರ್ಯತೆಯನ್ನು ಎಲ್ಲರೂ ಅರ್ಥ ಮಾಡ್ಕೋತಾರೆ ಅಂತ ತಿಳ್ಕೊಂತೀವಿ. ಎಲ್ಲ ಕಡೆ ಬೆಂಬಲ ಸರಿ, ಎಲ್ಲ ಕಡೆ ವಿನಂತಿ ಮಾಡಿದ್ದೀವಿ, ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರ. ಬಿಹಾರದಲ್ಲಿ ದಲಿತ ಸಂಘಟನೆಗಳ ಮೇಲೆ ಬಂದ್ ಮಾಡುವ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಚಾರ್ಜ್ ಮಾಡಿದ್ದಾರೆ. ಅಲ್ಲ, ಆ ಸ್ಟೇಟ್ದಲ್ಲಿ ಯಾಕಾಗೈತೆ ನಮಗೆ ಹೆಂಗೆ ಗೊತ್ತಾಗಬೇಕು, ಇಲ್ಲಿ ಆಗಂಗಿಲ್ಲ ಅಂತ ಅನ್ಕೊಂಡಿವಿ ನಾವು. ಈಗ ಪೊಲೀಸರ ಸಹಕಾರ ಇದೆ ಸರ್, ನಮ್ಮದು ಬೇರೆ ಡೇಟ್ ಚೇಂಜಿಂಗ್ ಅದ. ಏನು ಇಶ್ಯೂ ಡೈವರ್ಟ್ ಮಾಡೋದು ಬೇಡ, ದಯಮಾಡಿ ಕೈ ಮುಗಿತೀವಿ ನಿಮಗೆ. ಬೇರೆ ರಾಜ್ಯದಾಗ ಏನಾಗ್ತದೆ ಆಗ್ತದೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।